ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೆಲ್ದಿ ಫುಡ್ ಕುಕ್ಕಿಂಗ್ಗೆ ಸ್ವಾಗತ. ನಾವಿವತ್ತು ಒಂದು ಆರೋಗ್ಯಕರವಾಗಿರುವ ರುಚಿಕರವಾದಂತಹ ಬಾಳೆಕಾಯಿ ಕಡಲೆಕಾಳಿನ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 100 ಗ್ರಾಮಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ರಾತ್ರಿಯೇ ನೆನೆಸಿರುವಂಥದ್ದು. 2 ಬಾಳೆಕಾಯನ್ನು ತೊಗೊಂಡಿದ್ದೀನಿ. ಈ ಬಾಳೆಕಾಯಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕ್ಯೂಬ್ಗಳ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಬಾಳೆಕಾಯಿನ ಕಟ್ ಮಾಡಬೇಕಾದ್ರೆ ನೀರಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಮತ್ತು ನೋಡೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಈಗ ನಾನು ಒಂದು ಕುಕ್ಕರಿಗೆ ನೆನೆಸಿರುವಂತಹ ಕಡಲೆಕಾಳು, ಬಾಳೆಕಾಯಿ ಮತ್ತು ಇದಕ್ಕೆ ಖಾರಕ್ಕೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಸಾಂಬಾರು ಖಾರದ ಪುಡಿ, ನೀವು ಯಾವ ಸಾಂಬಾರಿಗೆ ಯೂಸ್ ಮಾಡ್ತೀರಲ್ಲ ಅದೇ ಸಾಂಬಾರು ಪೌಡರನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ 1 ಗ್ಲಾಸ್ ನೀರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಟೈಮು ತೊಗೊಳ್ಳಲ್ಲ, ಬೇಗನೆ ಆಗುತ್ತೆ. ಕಾಳು ಕೂಡ ರಾತ್ರಿಯೇ ನೆಂದಿರೋದ್ರಿಂದ ಬಾಳೆಕಾಯಿ ಕೂಡ ಸಾಫ್ಟಾಗಿ ಇರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. 1 ವಿಷಲ್ ಬಂದರೆ ಸಾಕಾಗುತ್ತೆ. ನಾವೀಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಮತ್ತು ನೀರು ಕಾಳಿಗೆ ನೀಟಾಗಿ ಹಿಡಿಯೋ ರೀತಿಯಲ್ಲಿ ಬಾಳೆಕಾಯಿಗೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಖಾರ ಏನಾದರೂ ಗಂಟಾಗಿದ್ದರೆ ಹಾಕಬೇಕಾದ್ರೆ ಸ್ವಲ್ಪ ಅಷ್ಟು ಇದಾಗಿರಲ್ಲ. ಅದರಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ವಿಷಲ್ ಬರೋ ಥರ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ಕ್ಯಾಪನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗ್ಸೋಣ. ಈ 1 ವಿಷಲ್ ಕೂಗೋದ್ರ ಒಳಗಡೆ ನಾವು ಇದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು: ಅರ್ಧ ಬಟ್ಲು ಹಸಿ ತೆಂಗಿನಕಾಯಿ, 2 ರಿಂದ 3 ಟೇಬಲ್ ಸ್ಪೂನ್ ಕಡಲೆ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಗಸಗಸೆ, ಅರ್ಧ ಟೇಬಲ್ ಸ್ಪೂನ್ ಎಳ್ಳು, 1 ಟೊಮೆಟೊ, 1 ಈರುಳ್ಳಿ, 6 ರಿಂದ 7 ಬೆಳ್ಳುಳ್ಳಿ ಮತ್ತು 2 ಇಂಚು ಶುಂಠಿ. ಇವಿಷ್ಟನ್ನು ಕೂಡ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಮಸಾಲೆ ನಾವು ತುಂಬಾ ಜಾಸ್ತಿ ಮಸಾಲೆ ಹಾಕ್ತಾಯಿಲ್ಲ, ಯಾಕಂದರೆ ಮಸಾಲೆ ಜಾಸ್ತಿ ಆದರೆ ಹುಳಿ ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟ್ ಅನಿಸಲ್ಲ, ಮಸಾಲೆನೇ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ಈ ಮಸಾಲೆನ ಮೈಲ್ಡಾಗಿ ಇರುವಂತಹ ಮಸಾಲೆ ಪದಾರ್ಥಗಳನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಹುಳಿ ಜೊತೆಗೆ ನೀವು ದೋಸೆ, ಇಡ್ಲಿ, ಪೂರಿ, ಚಪಾತಿ, ಮುದ್ದೆ, ರೈಸ್ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಯಾವುದಕ್ಕಾದರೂ ಇದು ಸೂಟ್ ಆಗುತ್ತೆ, ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಪೂರಿ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಇದು. ಈಗ ರುಬ್ಬಬೇಕಾದ್ರೇ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಕೋರಿಯಾಂಡರ್ ಪೌಡರ್ ಮತ್ತು ಜೀರಿಗೆ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಬರುತ್ತೆ. ಅದರಿಂದ ನಾನು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಮತ್ತು ಕೋರಿಯಾಂಡರ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದು ನೀಟಾಗಿ ಪೇಸ್ಟ್ ಆಗಿದೆ. ಈಗ ನಾವು ಕೂಗಿಸಿರುವಂತಹ ಕಡಲೆಕಾಳು, ಬಾಳೆಕಾಯಿ ನೋಡಿ ಯಾವ ರೀತಿ ಬೆಂದಿದೆ. 1 ವಿಷಲ್ಗೆ ನೀಟಾಗಿ ಬೆಂದಾಗಿದೆ. ಈ ಬೆಂದಿರುವಂತಹ ಕಾಳಿಗೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡೋಣ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರು ಬೇಕಾಗಿದೆ. ನಾನು ಜಾರ್ ತೊಳೆದಿರುವಂತಹ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದು ಕುದಿಯೋಕ್ಕೆ ಬಿಡಬೇಕು. ಒಂದು 5 ರಿಂದ 10 ನಿಮಿಷದೊಳಗಡೆ ಆಗೋಗುತ್ತೆ. ನೀಟಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇರಬೇಕು. ಇದು ಸ್ವಲ್ಪ ತೆಳ್ಳಗಿದೆ ಮತ್ತು ಮಸಾಲೆ ಹಸಿ ಇರೋದ್ರಿಂದ ಕುದ್ದಾಗ ಇದು ಸರಿ ಹೋಗುತ್ತೆ. ಕುದೀತಾ ಇರಬೇಕಾದ್ರೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸವನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ನೀಟಾಗಿ ಕುದಿಸಿದ ನಂತರ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಹುಳಿ ಆಗಿರೋದ್ರಿಂದ ಗಟ್ಟಿ ಬರುತ್ತೆ. ನೀವು ಸ್ವಲ್ಪ ರೈಸಿಗೆ ಅಥವಾ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಈ ಥರ ತೆಳ್ಳಗಿದ್ರೂ ಕೂಡ ನಡೀತದೆ. ಇಲ್ಲ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು 5 ನಿಮಿಷ ಕುದಿಸಿದ್ರೆ ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ಒಳ್ಳೆ ಘಮ ಬರ್ತಾಯಿದೆ. ಇದು ಈಗ ಗಟ್ಟಿಯಾಗಿದೆ ನೋಡಿ. ರುಚಿಕರವಾದ ಬಾಳೆಕಾಯಿ ಕಡಲೆಕಾಳಿನ ಹುಳಿ ರೆಡಿಯಾಗಿದೆ. ಹೇಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.